ಹೇ ವಾಟ್ಸಪ್ ಗೈಸ್ ಹೇಗಿದ್ದೀರಾ? ಹೋಪ್ ಯು ಗೈಸ್ ಡೂಯಿಂಗ್ ಗ್ರೇಟ್. ಸೊ ಗೈಸ್, ಈ ವಿಡಿಯೋದಲ್ಲಿ ನಿಮಗೆ ಒಂದು ತುಂಬ ಇಂಪಾರ್ಟೆಂಟ್ ಆದ ಇನ್ಫಾರ್ಮೇಷನ್ ಹೇಳ್ಕೊಡ್ತಾ ಇದ್ದೀನಿ. ಅದು ಏನು ಅಂತಂದರೆ, ಗೂಗಲ್ ಮ್ಯಾಪ್ನಲ್ಲಿ ಒಂದು ಪ್ಲೇಸ್ ಆಗಿರ್ಬೋದು ಅಥವಾ ಒಂದು ಬಿಸ್ನೆಸ್ ಆಗಿರ್ಬೋದು, ಯಾವ ರೀತಿ ನೀವು ಇದರಲ್ಲಿ ಆ್ಯಡ್ ಮಾಡ್ಬೋದು ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ನಿಮ್ಮದೊಂದು ಹೋಟೆಲ್ ಬಿಸ್ನೆಸ್ ಇದೆ, ರೆಸ್ಟೋರೆಂಟ್ ಇದೆ, ಅಥವಾ ಹೋಟೆಲ್ ಬ್ಯಾಕ್ ಪ್ಯಾಕರ್ ಅಕೊಮಿಡೇಷನ್ಸ್ಗೆ ಸರ್ವಿಸ್ ಪ್ರೊವೈಡ್ ಮಾಡ್ತೀರಾ. ಸೊ ಈ ಥರ ಯಾವುದೇ ಒಂದು ಬಿಸ್ನೆಸ್ ಇದ್ದರೂ ಕೂಡ ನೀವು ಇದರಲ್ಲಿ ಪ್ಲೇಸ್ನ ಯಾವ ರೀತಿ ಆ್ಯಡ್ ಮಾಡೋದು ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ತುಂಬ ಈಸಿಯಾಗಿದೆ, ನಿಮ್ಮ ಮೊಬೈಲ್ ಮುಖಾಂತರನೇ ಮಾಡ್ಬೋದು. ನಾನು ಮೊಬೈಲ್ ಮುಖಾಂತರನೇ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡ್ತಾ ಇರಿ ಗೈಸ್. ಓಕೆ, ಸೊ ಅದ್ರ ಜೊತೆಗೆ ನೀವು ಏನು ಮಾಡಬೇಕು ಅಂತಂದರೆ, ಫಸ್ಟ್ ನಿಮ್ಮ ಗೂಗಲ್ ಮ್ಯಾಪ್ನ ಓಪನ್ ಮಾಡ್ಕೊಳ್ಳಿ. ಸೊ ಮ್ಯಾಪ್ನ ಓಪನ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಇಲ್ಲಿ ಎಕ್ಸ್ಪ್ಲೋರ್ ಯು ಆ್ಯಂಡ್ ಕಂಟ್ರಿಬ್ಯೂಟ್ ಅಂತ ಕಾಣಿಸುತ್ತೆ. ಸೊ ಕಂಟ್ರಿಬ್ಯೂಟ್ ಮೇಲೆ ಕ್ಲಿಕ್ ಮಾಡಿ. ರೈಟ್, ಸೊ ಕಂಟ್ರಿಬ್ಯೂಟ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಇಲ್ಲಿ ನೋಡ್ಬೋದು ನಿಮಗೆ ಆ್ಯಡ್ ಪ್ಲೇಸ್, ಅಪ್ಡೇಟ್ ಪ್ಲೇಸ್, ಆ್ಯಡ್ ರಿವ್ಯೂ ಆ್ಯಂಡ್ ಆ್ಯಡ್ ಫೋಟೋ, ಅಪ್ಡೇಟ್ ರೋಡ್ ಆ್ಯಂಡ್ ಅಪ್ಡೇಟ್ ಅಡ್ರೆಸ್ ಅಂತ ಸುಮಾರು ಆಪ್ಷನ್ಸ್ಗಳು ನಿಮಗೆ ಸಿಗುತ್ತೆ ಇದರಲ್ಲಿ. ರೈಟ್, ಸೊ ಇವಾಗ ನೀವು ಏನು ಮಾಡಬೇಕು ಅಂತಂದರೆ, ಜಸ್ಟ್ ಆ್ಯಡ್ ಪ್ಲೇಸ್ ಮೇಲೆ ಕ್ಲಿಕ್ ಮಾಡಿ. ರೈಟ್, ಸೊ ಆ್ಯಡ್ ಪ್ಲೇಸ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನೀವು ಇಲ್ಲಿ ಏನಿದೆ, ಪ್ಲೇಸ್ ಡೀಟೇಲ್ಸ್, ಪ್ರೊವೈಡ್ ಸಮ್ ಇನ್ಫಾರ್ಮೇಷನ್ ಅಬೌಟ್ ದಿಸ್ ಪ್ಲೇಸ್. ಇಫ್ ದಿಸ್ ಪ್ಲೇಸ್ ಈಸ್ ಆ್ಯಡೆಡ್ ಟು ಮ್ಯಾಪ್ಸ್ ಇಟ್ ವಿಲ್ ಅಪೇರ್ ಪಬ್ಲಿಕ್ಲಿ. ರೈಟ್, ಸೊ ಅದರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಇಲ್ಲಿ ಕೆಳಗಡೆ ಕೊಡಬೇಕಾಗುತ್ತೆ ನಿಮಗೆ. ಅದನ್ನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಕೊಡೋದು ಅಂದ್ಬಿಟ್ಟು. ಆ್ಯಂಡ್ ಅದ್ರ ಜೊತೆಗೆ ಅದೇನಾಗುತ್ತೆ ಅಂದರೆ, ಒಂದು ಅಪ್ರೂವ್ ಆದಮೇಲೆ ಗೂಗಲ್ ಮ್ಯಾಪಲ್ಲಿ, ಸೊ ಅದು ಏನು ಪಬ್ಲಿಕ್ಲಿ ಪಬ್ಲಿಕ್ ಆಗುತ್ತೆ. ರೈಟ್, ಪಬ್ಲಿಷ್ ಆಗುತ್ತೆ ಪಬ್ಲಿಕ್ಲಿ ಇದರಲ್ಲಿ ಗೂಗಲ್ ಮ್ಯಾಪಲ್ಲಿ. ಸೊ ದ್ಯಾಟ್ ಅದೇನಾಗುತ್ತೆ ಅಂದರೆ, ಯಾರಾದರೂ ಬಂದು ಆ ಏರಿಯಾದಲ್ಲಿ ಸರ್ಚ್ ಮಾಡಿದ್ರೆ ಅವರಿಗೆ ಇದು ಒಂದು ರಿಸಲ್ಟಲ್ಲಿ ನಿಮ್ಮ ಬಿಸ್ನೆಸ್ಸು ತೋರಿಸುತ್ತೆ. ಸೊ ನೀವು ಇಲ್ಲೊಂದು ಪ್ರೊಫೆಷ್ನಲ್ ಬಿಸ್ನೆಸ್ ಏನಾದರೂ ಇದ್ದರೆ, ನೀವು ಇದರಲ್ಲಿ ಬಿಸ್ನೆಸ್ ಪ್ರೊಫೈಲ್ನು ಇದರಲ್ಲಿ ನೀವು ಕ್ರಿಯೇಟ್ ಮಾಡ್ಬೋದು. ಸೊ ಅದಕ್ಕೆ ಬೇಕಂದರೆ ನಿಮಗೆ ನೆಕ್ಸ್ಟ್ ಬಿಸ್ನೆಸ್ ಪ್ರೊಫೈಲ್ ಕ್ರಿಯೇಟ್ ಮಾಡಿ ನಿಮಗೆ ತೋರಿಸ್ತೀನಿ. ನಿಮಗೆ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡ್ಬೋದು. ಇಲ್ಲಿ ನೋಡ್ಬೋದು, ಫಸ್ಟ್ ನಿಮ್ಗೆ ಕಾಣಿಸುತ್ತೆ, ಇಸ್ ದಿಸ್ ಯುವರ್ ಬಿಸ್ನೆಸ್? ಸೊ ಆ್ಯಡ್ ಯುವರ್ ಬಿಸ್ನೆಸ್ ಟು ಗೂಗಲ್ ಫಾರ್ ಫ್ರೀ. ಅದನ್ನು ಫ್ರೀಯಾಗಿ ಕ್ರಿಯೇಟ್ ಮಾಡ್ಬೋದು. ಅಂದರೆ ಬಿಸ್ನೆಸ್ ಪ್ರೊಫೈಲ್ ಐಡಿನೇ ನೀವು ಇದರಲ್ಲಿ ಕ್ರಿಯೇಟ್ ಮಾಡ್ಬೋದು. ಸೊ ದ್ಯಾಟ್ ಅದೇನಾಗುತ್ತೆ ಅಂದರೆ, ನಿಮಗೆ ಯಾರಾದರೂ ಸರ್ಚ್ ಮಾಡಿದ್ರೆ ಆ ಒಂದು ಏರಿಯಾದಲ್ಲಿ ಅದು ಫಸ್ಟ್ ನಿಮ್ಮ ಒಂದು ಬಿಸ್ನೆಸ್ ಏನಿರುತ್ತೆ ಅವರಿಗೆ ತೋರಿಸುತ್ತೆ ಮ್ಯಾಪಲ್ಲಿ. ಸೊ ಅದಕ್ಕೋಸ್ಕರನೇ ಸೊ ಇವಾಗ ಜಸ್ಟ್ ನಿಮಗೆ ಪ್ಲೇಸ್ ಆ್ಯಡ್ ಮಾಡೋದನ್ನು ಹೇಳ್ಕೊಡ್ತಾ. ಸೊ ಪ್ಲೇಸ್ ಅಂತಂದರೆ, ಸೊ ಇವಾಗ ಇದರಲ್ಲಿ ಏನಿದೆ, ಪ್ಲೇಸ್ ನೇಮ್ ಅಂತ ಹಾಕಬೇಕಾಗುತ್ತೆ. ಅಂದರೆ ಯಾವುದು, ಸೊ ನಾನು ಜಸ್ಟ್ ನಿಮಗೆ ಸುಮ್ಮನೆ ತೋರಿಸೋಕೆ ಹೇಳ್ತಾ ಇದ್ದೀನಿ. ನೀವು ಯಾವುದೇ ಒಂದು ಪ್ಲೇಸ್ ಹಾಕ್ಬೋದು. ಲೈಕ್ ಅಂದರೆ ನಿಮಗೆ ಬಿಸ್ನೆಸ್ ಏನಿರುತ್ತೆ ಅದರ ಹೆಸರು ಕೂಡ ಹಾಕ್ಬೋದು. ಇವಾಗ ರೆಸ್ಟೋರೆಂಟ್ ಇದ್ದರೆ ಹೋಟೆಲ್ ಅಂತ ಹಾಕ್ಬೋದು, ಹೋಟೆಲ್ ಸರ್ವಿಸ್ ಅಂತ ಇದ್ದರೆ ಹೋಟೆಲ್ ಅಂತ ಹಾಕಿ. ರೈಟ್, ಹೋಟೆಲ್ಸ್ ಅಂತ ಹಾಕ್ಬೋದು. ಆಮೇಲೆ ಕೆಳಗಡೆ ಇದೆ ಕ್ಯಾಟಗರಿ ರಿಕ್ವೈರ್ಡ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದೇನಿದೆ, ಫುಡ್ ಆ್ಯಂಡ್ ಡ್ರಿಂಕ್, ಶಾಪಿಂಗ್ ಸರ್ವಿಸ್, ಹೋಟೆಲ್ಸ್ ಆ್ಯಂಡ್ ಅಕೊಮಿಡೇಷನ್ಸ್ ಬರುತ್ತೆ. ಸೊ ಇಲ್ಲಿ ಹೋಟೆಲ್ ಅಕೊಮಿಡೇಷನ್ಸ್ ಮೇಲೆ ನಾನು ನಿಮಗೆ ಕ್ಲಿಕ್ ಮಾಡಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಇಲ್ಲಿ ಹೋಟೆಲ್ ಅಕೊಮಿಡೇಷನ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡ್ಬೋದು, ಹೋಟೆಲ್, ಬ್ಯಾಕ್ ಪ್ಯಾಕರ್ ಹಾಸ್ಟೆಲ್ಸ್, ಬೆಡ್ ಆ್ಯಂಡ್ ಬ್ರೇಕ್ಫಾಸ್ಟ್, ಕ್ಯಾಂಪೇನ್ ಕ್ಯಾಬಿನ್, ಕಾಮಿಸ್ ಸೈಟ್ ಆ್ಯಂಡ್ ಹಾಲಿಡೇ ಅಪಾರ್ಟ್ಮೆಂಟ್ ರೆಂಟಲ್ಸ್, ಹೋಮ್ ಸ್ಟೇ, ಮೋಟೆಲ್, ವಿಲಾ. ಸೊ ಈ ರೀತಿ ಬರ್ತಾ ಇರುತ್ತೆ. ರೈಟ್, ಸೊ ನಾನು ನಿಮಗೆ ಜಸ್ಟ್ ಎಕ್ಸಾಂಪಲ್ ತೋರಿಸ್ತೀನಿ. ಇದೇ ರೀತಿಯಾಗಿ ನೀವು ಯಾವುದೇ ಒಂದು ಕ್ಯಾಟಗಿರಿಯಲ್ಲಿ ಇದ್ದರೂ ಕೂಡ ನೀವು ಹಾಕ್ಬೋದು. ಇವನ್ ಜಸ್ಟ್ ಕಿರಾಣಾ ಸ್ಟೋರ್ ಇದ್ದರೂ ಕೂಡ ಕಿರಾಣಾ ಸ್ಟೋರ್ ಕೂಡ ನೀವು ಇದರಲ್ಲಿ ಹಾಕ್ಬೋದು. ರೈಟ್, ಸೊ ಬ್ಯಾಕ್ ಪ್ಯಾಕರ್ ಹೋಟೆಲ್ ಅಂತ ನಾವು ಸರ್ಚ್ ಹಾಕೋಣ ಇದರಲ್ಲಿ. ಸೊ ಇದರಲ್ಲಿ ಅಡ್ರೆಸ್ ರಿಕ್ವೈರ್ಡ್ ಅಂತ ಇರುತ್ತೆ. ಸೊ ಅಡ್ರೆಸ್ನ ನೀವು ಕರೆಕ್ಟಾಗಿ ಹಾಕಬೇಕಾಗುತ್ತೆ. ರೈಟ್, HMK ಏನಿರುತ್ತೆ, ಕಂಪ್ಲೀಟ್ ಹೋಟೆಲ್ ಏನಿರುತ್ತೆ, ಸೊ ಅದನ್ನು ಇದರಲ್ಲಿ ನೀವು ಕಂಪ್ಲೀಟಾಗಿ ನಾನು ನಿಮ್ಗೆ ಜಸ್ಟ್ ತೋರಿಸೋಕ್ಕೋಸ್ಕರ ಹಾಕ್ತಾ ಇದ್ದೀನಿ. ರೈಟ್, ಸೊ ಈ ರೀತಿಯಾಗಿ ನಿಮಗೆ ಕಂಪ್ಲೀಟ್ ಏನಿದೆ ನಿಮ್ಮ ಒಂದು ಅಡ್ರೆಸ್ನ ಇದರಲ್ಲಿ ಹಾಕಬೇಕಾಗುತ್ತೆ. ರೈಟ್, ಸೊ ಇದರಲ್ಲಿ ತೋರಿಸುತ್ತೆ ಅದು HMK ಹೋಟೆಲ್ ಆ ಥರ ಈ ಥರ ಅಂದ್ಬಿಟ್ಟು. ಸೊ ಅದನ್ನು ನೀವು ಫಸ್ಟ್ ಟೈಮ್ ಹಾಕ್ತಾಯಿದ್ರೆ ಬರೋದಿಲ್ಲ, ಬಂದಿದ್ರೂ ಪರವಾಗಿಲ್ಲ. ರೈಟ್, ಸೊ ಅದು ಹಾಕಾದ್ಮೇಲೆ ಲೊಕೇಶನ್ ಏನಿರುತ್ತೆ, ವಿತಿನ್ ಲೊಕೇಶನ್ ನಿಮಗೇನು ಲೊಕೇಟೆಡ್ ವಿತಿನ್ ಅಂದ್ಬಿಟ್ಟು ಎಲ್ಲಿ ಹಾಕಿರ್ತೀರ ಆ ಲೊಕೇಶನಲ್ಲಿ ಇದ್ದರೆ ನೀವು ಲೊಕೇಶನ್ ಇದರಲ್ಲಿ ಆಟೋಮೆಟಿಕ್ ಲೊಕೇಶನ್ ಮ್ಯಾಪ್ ಆನ್ ಮಾಡಿಬಿಟ್ಟು ತೊಗೋಬೋದು. ಇಲ್ಲ ಅಂತಂದರೆ ನೀವು ಇಲ್ಲಿ ಮ್ಯಾನ್ಯುವಲ್ ಕೂಡ ನೀವು ಇದರೇನಿದೆ ಚೂಸ್ ನಿಯರ್ ಬೈ ಲೊಕೇಶನ್ ಅಂದ್ಬಿಟ್ಟು ಇದನ್ನು ಎಂಟರ್ನ ಮಾಡ್ಬೋದು. ಅದಾದಮೇಲೆ ಕೆಳಗಡೆ ಏನಿದೆ ಅವರ್ಸ್, ಅಂದರೆ ಎಷ್ಟು ಅವರ್ಸ್ ಇರುತ್ತೆ, ಸಂಡೇ, ಮಂಡೇ, ಟ್ಯೂಸ್ಡೇ ಎಲ್ಲ ಫುಲ್ ಡೇ ಇರುತ್ತಾ, 7 ಡೇಸು. ಸೊ ಆಲ್ ಡೇಸ್ ಓಪನ್ ಇರುತ್ತೆ. ಹೋಟೆಲ್ ಅಂದಮೇಲೆ ಆಲ್ ಡೇಸ್ ಓಪನ್ ಇರುತ್ತೆ. ರೈಟ್, ಸೊ ಇದು ಕ್ಲೋಸ್ಡ್ ಅಂತಿರುತ್ತೆ, ಇದು ಆನ್ ಅಂತಿರುತ್ತೆ. ಸೊ ಇದನ್ನೆಲ್ಲ ನೀವು ಏನಿದೆ ವರ್ಕಿಂಗ್ ಅವರ್ಸನ್ನು ಇದರಲ್ಲಿ ಕೂಡ ನೀವು ಇದರಲ್ಲಿ ಹಾಕ್ಬೋದು. ರೈಟ್, ಸೊ ಅದು ಹಾಕಾದ್ಮೇಲೆ ಇದೇನು ಕೆಳಗಡೆ ಇಲ್ಲಿ ಕಾಂಟ್ಯಾಕ್ಟ್ ವೆಬ್ಸೈಟ್, ಅಂದರೆ ವೆಬ್ಸೈಟ್ ಆ್ಯಡ್ ವೆಬ್ಸೈಟ್ ಇದ್ದರೆ ವೆಬ್ಸೈಟ್ ಹಾಕ್ಬೋದು ಇದರಲ್ಲಿ. ರೈಟ್, ನಿಮ್ದು ಏನಾದರೂ ಇಲ್ಲಿ ಮೇಲ್ ID ಇದ್ದರೆ ಮೇಲ್ ID ಹಾಕಿ. ಸೊ ಅದೆಲ್ಲ ಕಂಪ್ಲೀಟಾಗಿ ಆದಮೇಲೆ ಏನಿದೆ, ಈ ಒಂದು ಫೋಟೋ, ಅಂದರೆ ನಿಮಗೇನು ಹೋಟೆಲ್ಸ್ ಇರುತ್ತೆ ಆ ಫೋಟೋನ ಇದರಲ್ಲಿ ಆ್ಯಡ್ ಮಾಡಿ. ಸೊ ಇಲ್ಲಿ ಕೆಳಗಡೆ ಏನಿದೆ ಆ್ಯಡ್ ಫೋಟೋಸ್ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಇದನ್ನು ಕಂಪ್ಲೀಟಾಗಿ ಹಾಕ್ಬೋದು. ಹೌ ಯುವರ್ ಪೋಸ್ಟ್ ಮೇ ಅಪೇರ್ಸ್ ಪಬ್ಲಿಕ್ಲಿ ವಿತ್ ಯುವರ್ ಪ್ರೊಫೈಲ್ ನೇಮ್, ಪಿಕ್ಚರ್ ಆರ್ ಲಿಂಕ್ ಟು ಯುವರ್ ಪ್ರೊಫೈಲ್. ಪೋಸ್ಟ್ ಮಸ್ಟ್ ಫಾಲೋ ಗೂಗಲ್ ಮ್ಯಾಪ್ ಪಾಲಿಸೀಸ್. ಸೊ ಅದಾದರೆ ಲೈಕ್ ನೀವು ಫೋಟೋ ಏನು ಹಾಕ್ತೀರಾ, ಬಿಸ್ನೆಸ್ ರೆಸ್ಟೋರೆಂಟ್ ಇದೆ, ರೆಸ್ಟೋರೆಂಟ್ ಫೋಟೋ ಏನು ಹಾಕ್ತೀರಾ, ಸೊ ಅದರಲ್ಲಿ ಇದರಲ್ಲಿ ಗೂಗಲಲ್ಲಿ ಯಾರಾದರೂ ಸರ್ಚ್ ಮಾಡಿದ್ರೆ ಅದು ಅವರಿಗೆ ತೋರಿಸುತ್ತೆ. ಸೊ ಆ ಫೋಟೋಗಳನ್ನ ತೆಗೆದುಬಿಟ್ಟು ನೀವು ಇಲ್ಲಿ ಅಪ್ಲೋಡ್ ಮಾಡ್ಬೋದು. ಸೊ ಇದೆಲ್ಲ ಹಾಕ್ಬಿಟ್ಟು ಕಂಪ್ಲೀಟಾಗಿ ಡೀಟೇಲ್ಸ್ ಹಾಕಿ ಇಲ್ಲೇನಿದೆ ಸಬ್ಮಿಟ್ ಕೆಳಗಡೆ ಅದನ್ನು ಸಬ್ಮಿಟ್ ಮಾಡಿಬಿಡಿ. ದಟ್ಸ್ ಇಟ್.
ಅದು ಸ್ವಲ್ಪ ರಿವ್ಯೂ ಆಗುತ್ತೆ ವಿತಿನ್ 24 ಅವರ್ಸ್ ಟು 48 ಅವರ್ಸಲ್ಲಿ ಏನಿದೆ ಅದು ನಿಮಗೆ ನೀವು ಗೂಗಲ್ ಮ್ಯಾಪಲ್ಲಿ ಹೋಗಿ ಸರ್ಚ್ ಮಾಡಿ ನೋಡಿತೀರ, ನೀವು ಯಾವ ಹೆಸರಿಂದ ಹಾಕಿರ್ತೀರ ಅದು ಡೈರೆಕ್ಟಾಗಿ ನಿಮಗೆ ಗೂಗಲ್ ಮ್ಯಾಪಲ್ಲಿ ನಿಯರ್ ಮೈ ಇವಾಗ HMK ಹೋಟೆಲ್ಸ್ ಅಂತ ಹಾಕಿದ್ದೀರಾ ಅಂತ ಅಂದ್ಕೊಳ್ಳಿ ಇಲ್ಲಿ, ರೈಟ್. ಸೊ HMK ಹೋಟೆಲ್ ಅಂತ ಹಾಕಿದಾಗ ಸೊ ನಿಮಗೆ ಅದನ್ನು ಸರ್ಚ್ ಮಾಡಿದ್ರೆ HMK ಹೋಟೆಲ್ ಅಂತ ಆಫ್ಟರ್ 48 ಅವರ್ಸ್ ಸರ್ಚ್ ಮಾಡಿದಾಗ ನಿಮಗೆ ಅದರಲ್ಲಿ ತೋರ್ಸೋಕ್ಕೆ ಗೂಗಲಲ್ಲಿ ಅಪ್ರೂವ್ ಆಗಿದ್ದರೆ ಅದರಲ್ಲಿ ತೋರ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ರೀತಿಯಾಗಿ ನಿಮ್ಮ ಒಂದು ಬಿಸ್ನೆಸ್ನ ಆ್ಯಡ್ ಮಾಡ್ಬೋದು. ಗೂಗಲ್ ಮ್ಯಾಪ್ಸ್ ಕಂಟ್ರಿಬ್ಯೂಟ್ಸ್ ಏನಿರುತ್ತೆ ಅದರಲ್ಲಿ ನಿಮ್ಮ ಹೋಟೆಲ್ ಆಗಿರ್ಬೋದು, ನಿಮ್ಮ ಕಿರಾಣಾ ಸ್ಟೋರ್ ಆಗಿರ್ಬೋದು, ಬೇಕರಿ ಆಗಿರ್ಬೋದು, ಇನ್ನಿತರ ಯಾವುದೇ ಒಂದು ಬಿಸ್ನೆಸ್ ಆಗಿದ್ರು ಕೂಡ ಇದರಲ್ಲಿ ಆ್ಯಡ್ ಮಾಡ್ಬೋದು. ಇಲ್ಲ ನಿಮ್ಮದು ಪ್ರೊಫೆಷನಲ್ ಬಿಸ್ನೆಸ್ ಇದೆ, ಲೈಕ್ ಇವಾಗ ಹೋಟೆಲ್ ಬಿಸ್ನೆಸ್ಸು ಒಂದು ಪ್ರೊಫೆಷನಲ್ ಬಿಸ್ನೆಸ್ಸೇ, ರೆಸ್ಟೋರೆಂಟ್ಸು ಒಂದು ಪ್ರೊಫೆಷನಲ್ ಬಿಸ್ನೆಸ್ಸೇ. ಸೊ ಅದನ್ನು ನೀವು ಇಲ್ಲಿ ಪ್ರೊಫೆಷನಲ್ ಬಿಸ್ನೆಸ್ ಒಂದು ಪ್ರೊಫೈಲ್ನೇ ಕ್ರಿಯೇಟ್ ಮಾಡಬೇಕು ಅಂದ್ರೆ ಅದನ್ನು ಕೂಡ ನೀವು ಇಲ್ಲಿ ಮಾಡ್ಬೋದು. ಮೇಲ್ಗಡೆ ಟಾಪಲ್ಲಿ ನೋಡ್ಬಿಟ್ಟು ಇಸ್ ದಿಸ್ ಯುವರ್ ಬಿಸ್ನೆಸ್, ಸೊ ಇದ್ರಿಸ್ ಬಿಸ್ನೆಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೇನಾಗ್ತದೆ, ಒಂದು ಬಿಸ್ನೆಸ್ ಪ್ರೊಫೈಲೇ ಕ್ರಿಯೇಟ್ ಆಗುತ್ತೆ ಸಪ್ರೇಟ್ ಆಗಿದ್ರಲ್ಲಿ. ನೋಡಿ ಇಲ್ಲಿ ಸ್ಟಾರ್ಟ್ ಬಿಲ್ಡಿಂಗ್ ಯುವರ್ ಬಿಸ್ನೆಸ್ ಪ್ರೊಫೈಲ್, ದಿಸ್ ವಿಲ್ ಹೆಲ್ಪ್ ಯು ಗೆಟ್ ಡಿಸ್ಕವರ್ಡ್ ಬೈ ಕಸ್ಟಮರ್ಸ್ ಆನ್ ಗೂಗಲ್ ಸರ್ಚ್ ಆ್ಯಂಡ್ ಮ್ಯಾಪ್ಸ್. ಸೊ ಇದರಲ್ಲಿ ಬಿಸ್ನೆಸ್ ಕ್ರಿಯೇಟ್ ಮಾಡೋದ್ರಿಂದ ನಿಮಗೆ ಯಾರಾದರೂ ಸರ್ಚ್ ಮಾಡಿದ್ರೆ ಅಲ್ಲಿ ಔಟ್ಸ್ಟ್ಯಾಂಡಿಂಗ್ ಅಂದರೆ ಫಸ್ಟಲ್ಲಿ ಅವರಿಗೆ ನಿಮ್ಮದು ಪ್ರೊಫೈಲ್ನ ತೋರಿಸುತ್ತೆ ಗೂಗಲ್ ಮ್ಯಾಪು. ಸೊ ಅದಕ್ಕೋಸ್ಕರ ಒಂದು ಪ್ರೊಫೈಲ್ ಕೂಡ ನೀವು ಇದರಲ್ಲಿ ಕ್ರಿಯೇಟ್ನ ಮಾಡ್ಬೋದು, ರೈಟ್. ಸೊ ಈ ರೀತಿಯಾಗಿ ಪ್ಲೇಸ್ ಆ್ಯಡ್ ಮಾಡ್ಬೋದು ಮತ್ತು ಕಂಪ್ಲೀಟ್ ಪ್ರೊಫೈಲ್ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಂತಂದರೆ ಅದು ಕೂಡ ನೀವು ಕಮೆಂಟ್ ಮಾಡ್ಬೋದು. ನಾನು ನಿಮಗೆ ಮುಂದೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಹೇಳ್ತೀನಿ ಗೈಸ್, ಓಕೆ. ಬೇಕು ಅಂತಂದರೆ, ಇಲ್ಲ ಅಂತಂದರೆ ನೀವು ಈ ರೀತಿಯಾಗಿ ಒಂದು ಏನಿದೆ ನಿಮ್ಮ ಚಿಕ್ಕ ಪುಟ್ಟ ಪ್ಲೇಸ್ಗಳನ್ನ ಇದರಲ್ಲಿ ಆ್ಯಡ್ ಮಾಡ್ಬೋದು, ರೈಟ್. ಸೊ ಅದರ ಜೊತೆಗೆ ನೀವು ಅಪ್ಡೇಟ್ ಪ್ಲೇಸ್, ಆ್ಯಡ್ ರಿವ್ಯೂ ಫೋಟೋ, ಸೊ ರಿವ್ಯೂ ಕೂಡ ಹಾಕ್ಬೋದು. ನೀವು ಇಲ್ಲಿ ಕೆಳಗಡೆ ನೋಡಿದ್ರೆ ಎಲ್ಲೆಲ್ಲಿ ಹೋಗಿ ಬಂದಿದ್ದೀರಾ ಅದೆಲ್ಲ ಕೂಡ ಇದರಲ್ಲಿ ರಿವ್ಯೂಸ್ ಕೂಡ ನೀವು ಇದರಲ್ಲಿ ಸ್ಟಾರ್ಸ್ಗಳನ್ನ ಈ ರೀತಿ ನೀವು ಕೊಡ್ತಾ ಇರ್ಬೋದು ಗೈಸ್, ಓಕೆ. ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಹಿಟ್ ದ ಲೈಕ್ ಬಟನ್, ಶೇರ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಚಾನಲ್. ಮತ್ತೆ ಸಿಗೋ ಒಂದು ಯೂಸ್ಫುಲ್ ವ್ಯಾಲ್ಯೂ. ಟೇಕ್ ಕೇರ್, ಬೈ ಬಾಯ್.